ನನಗೆ ಹತ್ತತ್ರ 4 ವರ್ಷಕ್ಕೂ ಜಾಸ್ತಿ ದಿವಸ ಆಯಿತು ಸೋಲೋ ಸಿನಿಮಾ ನಂದು ರಿಲೀಸ್ ಆಗಿ. ಸೊ ಅಷ್ಟು ದಿನಗಳ ವೆಯ್ಟಿಂಗು. ಆ್ಯಂಡ್ ಈಗ ಅಂದರೆ ಮದುವೆ ಆದ ನಂತರ ಈ ಸಿನಿಮಾ ರಿಲೀಸ್ ಆಗ್ತಿರೋದು. ಆ್ಯಂಡ್ ಥಿಯೇಟ್ರಿಗೆ ಬಂದಾಗ ಫಸ್ಟ್ ಡೇ ಫಸ್ಟ್ ಶೋಗೆ ಅಷ್ಟು ಒಳ್ಳೆ ರಿಸೆಪ್ಷನ್ನು, ಆ ಥರ ಸೆಲೆಬ್ರೇಷನ್ಗಳು. ಆ್ಯಂಡ್ ಹೌಸ್ಫುಲ್ ಬೋರ್ಡ್ ನೋಡೋದೇ ಒಂದು ದೊಡ್ಡ ಏನೋ ಸುಖ ಅದು. ಆ್ಯಂಡ್ ಒಳಗಡೆ ಆಡಿಟೋರಿಯಂ ಪೂರ್ತಿ ಜನ ಕಿರ್ಚಾಡ್ತಿದ್ದಾಗ ಆ ಶಿಳ್ಳೆ ಚಪ್ಪಾಳೆ, ಆ ಕೇಕೆ, ಆ್ಯಂಡ್ ಒಂದು ಡೈಲಾಗು ಅವರು ನಕ್ಕಾಗ, ಒಂದು ಸೀರಿಯಸ್ ಸೀನಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಆದಾಗ, ಎಮೋಷ್ನಲ್ ಸೀಕ್ವೆನ್ಸ್ಗೆ ಅವ್ರು ಕಣ್ಣೀರು ಹಾಕ್ತಿರುವಾಗ ನಮಗೆ ನೋಡಿ ಸೊ ಇನ್ನೂ ಜಸ್ಟ್ ಸ್ಟಿಲ್ ಚೆರಿಷಿಂಗ್ ಇಟ್. ಆ್ಯಂಡ್ ಒಂದಷ್ಟು ಕಡೆ ಹೌಸ್ಫುಲ್ ಆಗಿದೆ ಅಂತಲೂ ಗೊತ್ತಾಯಿತು. ಆ್ಯಂಡ್ ಇದು ಐ ಡೋಂಟ್ ನೋ ವಾಟ್ ಟು ಸೇ. ಇಂಟ್ರಡಕ್ಷನ್ ಸೀನ್ಗೆ ತುಂಬ ಜೋರು ಇಡೀ ಅಂದರೆ ಥಿಯೇಟ್ರ್ ಸೆಲೆಬ್ರೇಷನ್ನೇ ಹಂಗಿತ್ತು. ಆ್ಯಂಡ್ ಅದೇ ನಾವು ಏನೇ ಕೆಲಸ ಮಾಡೋದು ಕಷ್ಟಪಡೋದು ಆ ಶಿಳ್ಳೆ ಚಪ್ಪಾಳೆಗೋಸ್ಕರನೇ ಅಲ್ಲ. ಸೊ ಅದು ಸಿಕ್ಕಾಗ ಅದಕ್ಕಿಂತ ಇನ್ನೇನು ದೇರ್ ಇಸ್ ನಥಿಂಗ್ ಮೋರ್ ಜಾಯ್ ಅವ್ರು ಅದಕ್ಕಿಂತ ಮೀರಿದ ಒಂದು ಹಿತ ಇಲ್ಲ, ಸುಖ ಇಲ್ಲ, ಒಳ್ಳೆ ಅನುಭವ ಇಲ್ಲ. ಸೊ ನಾವು ಜೀವನನೇ ಇದಕ್ಕೆ ಅಂತ ಮುಡಿಬಿಟ್ಟಾಗ ಸೊ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಒಳ್ಳೆ ಕಂಟೆಂಟ್ ಜೊತೆ ಬಂದಾಗ ನಮಗೊಂದು ನಂಬಿಕೆ ಇರುತ್ತೆ. ಆ್ಯಂಡ್ ಈ ಸಿನಿಮಾ ನಾವು ರಿಲೀಸ್ ಮಾಡೋಕ್ಕೆ ಮುಂಚೆ ನಾವು ನೋಡಿರ್ತೀವಿ. ನಾವು ಕಲಾವಿದರಾಗೋಕ್ಕಿಂತ ಮುಂಚೆ, ನಟರಾಗೋಕ್ಕಿಂತ ಮುಂಚೆ ಪ್ರೇಕ್ಷಕರೇ. ಸೊ ನಮಗೆ ಖುಷಿ ಕೊಟ್ಟಿರುತ್ತಲ್ಲ, ಆ ಖುಷಿ ಕನ್ವರ್ಟ್ ಆದಾಗ ಆಡಿಯನ್ಸ್ ಮುಖದಲ್ಲಿ ಆ ನಗು ಆಗಲಿ, ಅಳು ಆಗಲಿ ಬಂದಾಗ ಸಾರ್ಥಕ ಅನಿಸುತ್ತೆ. ಸೊ ತುಂಬ ಖುಷಿಯಾಗುತ್ತೆ. ಅಂದರೆ ಇನ್ನೂ ಅಂದರೆ ಸಿನಿಮಾ ಅಂದರೆ ಅನ್ನ ಬೆಂದಿದೆಯಾ ಇಲ್ವ ಅನ್ನೋದಕ್ಕೆ ಒಂದು ಕಾಳು ನೋಡಿದ್ರೆ ಸಾಕು ಅಂತಾರಲ್ಲ, ಆ ರೀತಿ ಜನರ ರಿಯಾಕ್ಷನ್ ನನಗೆ ಸಿಕ್ಕಿರೋದು. ಇವತ್ತಿಂದ ಶುರು, ಇನ್ನು ಟೂರ್ ಎಲ್ಲ ಕಡೆ ಟೂರ್ ಹೋಗ್ತೀವಿ. ಸೊ ಈ ಒಂದು ಸೆಲೆಬ್ರೇಷನ್ನು, ಈ ಒಂದು ಅಂದರೆ ಮೇಜರ್ಲಿ ಏನಕ್ಕೆ ಅಂದರೆ ಕಳೆದ ಒಂದಷ್ಟು ದಿವಸಗಳಿಂದ ಫುಲ್ ರಫ್ ಪ್ಯಾಚೇ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಸಿನಿಮಾಗಳಿಲ್ಲ ಅಂತಿದ್ರು, ಥಿಯೇಟ್ರ್ಗಳು ಮುಚ್ತಿದ್ದಾವೆ ಅಂದರು. ಇವಾಗ ನಮ್ಮ ಸಿನಿಮಾಗೋಸ್ಕರನೇ ನಿನ್ನೆ JP ನಗರದಲ್ಲಿ ಸಿದ್ಧಲಿಂಗೇಶ್ವರ ಸ್ಕ್ರೀನ್ ಓಪನ್ ಆಯಿತು. ನಿನ್ನೆ ಸಂಜೆ 4 ಗಂಟೆವರೆಗೂ ಓಪನ್ ಇರಲಿಲ್ಲ, ಅದು ಮುಚ್ಚಿತ್ತು. ಸೊ ಥಿಯೇಟ್ರ್ಗಳಿಗೆ ಸಿನಿಮಾ ಬರಬೇಕು, ಸಿನಿಮಾ ಹಾಲ್ಸ್ ಓಪನ್ ಆಗಬೇಕು, ಆ ಜಾಗಕ್ಕೆ ಜನ ಬರಬೇಕು, ನುಗ್ಗಬೇಕು, ನಮಗೆ ನಮ್ಮ ಸಿನಿಮಾಗಳನ್ನ ನೋಡಬೇಕು, ಬೆಂತಟ್ಟಬೇಕು, ಕೊಂಡಾಡಬೇಕು. ಆವಾಗಲೇ ನಮಗೆ ನಾವು ಏನೇ ಪ್ರಯತ್ನ ಪಟ್ಟಿದ್ದಕ್ಕೂ ಒಂದು ಕಾರಣ, ಅರ್ಥ, ಸಾರ್ಥಕತೆ ಎಲ್ಲವೂ ಆಗಿರುವಾಗ ನಮಗೆ ಇಲ್ಲಿ ಒಟ್ಟೊಟ್ಟಿಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಬರ್ತಿದೆ. ಈಗ ಗೆಳೆಯನ ಸಿನಿಮಾ ಬಂದಿದೆ, ಧನಂಜಯ್ ಅಂದು, ಶೆಫ್ ಚಿದಂಬರ ಬಂದಿದೆ, ಶಿವಮ್ಮ ಬಂದಿದೆ. ಈ ಥರ ಒಳ್ಳೆ ಕಂಟೆಂಟ್ ಇರತಕ್ಕಂಥ ಒಳ್ಳೆ ಕನ್ನಡ ಸಿನಿಮಾಗಳು ಒಟ್ಟೊಟ್ಟಿಗೆ ಬಂದಾಗ ಮುಚ್ಚಿರೋ ಥಿಯೇಟ್ರ್ಗಳು ಓಪನ್ ಆಗ್ತವೆ. ಥಿಯೇಟ್ರ್ಗಳು ಓಪನ್ ಆದಾಗ ಎಷ್ಟೊಂದು ಕುಟುಂಬಗಳಿಗೆ ಮುಚ್ಚಿದ ಬಾಗಿಲು ತೆಗೆದಂಗೆ ಅವರ ಜೀವನೋಪಾಯಕ್ಕೆ, ಜೀವನದ ದಾರಿಗೆ ಒಂದು ಸಹಕಾರ ನಮ್ಮ ಕಡೆಯಿಂದ ಅಳಿಲ್ ಸೇವೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ಬರೀ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನೇ ಕೇಳ್ತಾ ಇದ್ದಾಗ ಈ ಥರದ್ದೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕಂಡ ತಕ್ಷಣ ಒಂಥರ ಬದುಕಿದ್ವಿ ವಾಪಸ್ಸು. ಸೊ ಇದು ತುಂಬ ಇದಲ್ವಾ ಚಿತ್ರರಂಗ ಅಂದರೆ, ಇದಲ್ವಾ ನಮಗೆ ನಾವು ಕನ್ಸ್ಕೊಂಡ ಚಿತ್ರರಂಗ, ಇದಲ್ವಾ ನಾವು ಕನ್ಸ್ಕೊಂಡ ಸಿನಿಮಾ ಲೋಕ. ಸೊ ದಿಸ್ ಈಸ್ ಫಾರ್ ಯು ಅಷ್ಟೇ. ಅವರು ಫಸ್ಟ್ ಆಡಿಯನ್ಸ್ ನಮಗೆ ಹರಿಪ್ರಿಯಾ ಅವರೇ. ಸೊ ನೋಡಿ ಕಣ್ಣಲ್ಲಿ ನೀರು ಹಾಕಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ರು. ಆ್ಯಂಡ್ ಅಷ್ಟೇ ಎಂಜಾಯ್ ಕೂಡ ಮಾಡಿದರು. ಈಗ ಮತ್ತೆ ಅನುಪಮದಲ್ಲಿ ನೋಡ್ತಿದ್ದಾರೆ. ಸೊ ಇಂಟ್ರಡಕ್ಷನ್ಗೆ ಅವರ ಸೆಲೆಬ್ರೇಷನ್ ಆಗಲಿ, ಒಂದಷ್ಟು ಸೀಕ್ವೆನ್ಸ್, ಎಮೋಷನಲ್ ಸೀಕ್ವೆನ್ಸ್ಗೆ ಹರಿಪ್ರಿಯಾ ಅಷ್ಟೇ ಅಲ್ಲ, ಆಡಿಯನ್ಸು ಕೂಡ ಒಂದಷ್ಟು ಜನ ಹತ್ಕೊಂಡು ಕೂತಿರೋದನ್ನ ನಾನು ನೋಡಿದೆ. ಅಲ್ಲ ಬಾ ಇದ್ದು ಗುರು ಸಾರ್ಥಕತೆ ಅಂತ. ನಮ್ಮ ಹುಡುಗರು ಒಂದಷ್ಟು ಜನ ಇದನ್ನು ಅಂದರೆ ನಾನು ಹೇಳಿದೆ, ಅಂದರೆ ನೋಡ್ರಪ್ಪ ಜನ ಬರೋದೇ ಕಷ್ಟ ಅಂತಿರೋ ಟೈಮಲ್ಲಿ ಈ ಥರ ಜನ ಬರ್ತಿದ್ದಾರೆ ಅಂತಂದಾಗ ಒಂದು ಕೆಲಸ ಮಾಡಿ, ಅಲ್ಲಿ ಈಚೆ ಕಡೆ ಯಾರು ಬಡವರು ಅಥವಾ ಉಪವಾಸ ಇರೋರು ಕಂಡ್ರೆ ಅವ್ರು ಕೊಡಿ ಅಂತ ಹೇಳಿದೆ. ಅಂದರೆ ನನ್ನ ಇನ್ಸಿಸ್ಟೆನ್ ಅನ್ನೋದಕ್ಕಿಂತ ಇದು ಅವ್ರ ಇಚ್ಛೆ ಆಗಿತ್ತು, ನಾನು ಮಾಡಬೇಕಣ ಅಂತ. ಸೊ ನೋಡಿ ಅದು ಒಂದು ಫಂಡ ಅಂತ ಅಲ್ಲ, ಅದು ಯಾರಿಗೆ ಕಾರಣಕ್ಕೆ ತೋರ್ಪಡಿಕೆಗೆ ಅಂತ ಮಾಡೋಕ್ಕೆ ಹೋಗಬೇಡಿ. ಮಾಡಲಿಲ್ಲ ಅಂದರೂ ಏನು ಚಿಂತೆ ಇಲ್ಲ ಅಂತಲೂ ಹೇಳಿದ್ದೆ. ಬಟ್ ಅವರು ವಾಲಂಟಿಯರ್ ಆಗಿ ಅದನ್ನು ಮಾಡ್ತಿದ್ದಾರೆ. ನನಗೆ ಖುಷಿಯಾಗುತ್ತೆ. ಅಂದರೆ ನನ್ನ ಮೊದಲಿಂದ ನನ್ನ ಜೊತೆ ಯಾರ್ಯಾರು ಇದ್ದಾರಲ್ಲ, ರಾಜಾಹುಲಿ ಸಿನಿಮಾದಿಂದ ಇರೋ ಹುಡುಗರೇ ಒಂದು ಬಹುತೇಕರು.
ಸೊ ಅವ್ರುಗಳಿಗೆ ಅವತ್ತಿಂದನೂ ಹೇಳ್ತಾ ಇರೋದು ಒಂದೇ, ಕೈಲಾದರೆ ಒಳ್ಳೆ ಕೆಲಸ ಮಾಡಿ, ಇಲ್ಲ ಸುಮ್ಮನೆ ಬಿಡಿ. ಏನು ಯಾರು ನಿಮ್ಮಿಂದ ಒಬ್ರಿಗೆ ತೊಂದರೆ ಆಗ್ತಿದೆ ಅಂತ ಆಗಬಾರ್ದು. ಕೈಲಾಯ್ತಾ ಸಹಾಯ ಮಾಡಿ. ಆ್ಯಂಡ್ ಮೇಜರ್ಲಿ ಈ ಹಾರ, ಶಾಲು, ಪೇಟ ಇವೆಲ್ಲ ತರ್ತಲ್ಲ, ಅದನ್ನು ಕಂಡ್ರೆ ನನಗಾಗಲ್ಲ. ನ್ಯಾಷನಲ್ ವೇಸ್ಟ್ ಅಂತ ನನ್ನ ಫೀಲಿಂಗ್ ಅದು. ಏನೋ ವೇದಿಕೆ ಸಮಾರಂಭ ಅಂದರೆ ಓಕೆ, ಅದನ್ನು ತರ್ತೀನಿ ಅಂದರೆ ನೋಡು ಒಂದು ಕೆಲಸ ಮಾಡಿ ತೊಗೊಂಡೋಗಿ ಯಾರಿಗಾರು ಊಟ ಕೊಡಿಸ್ಬಿಡು, ತರಕ್ಕೆ ಮಾತ್ರ ಹೋಗಬೇಡ ಇದೆಲ್ಲ ಅಂತ. ಸೊ ಇಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೆಲವರು ಒತ್ತಾಯ ಮಾಡಿ ಒಂದು ಪುಷ್ ಮಾಡಿದಾಗ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅನಿವಾರ್ಯ ಅಂದರೆ ಮಾತ್ರ ಅಂದರೆ ಇನ್ನೂ ಹೆಚ್ಚು ಎಷ್ಟು ಹೇಳೋಣ ಅಂತ ಅನಿಸ್ದಾಗ ಮಾತ್ರ ಸುಮ್ಮನೆ ಇರ್ತೀನಿ. ಬಟ್ ಆ ಹುಡುಗರು ನನಗೆ ಅಷ್ಟು ವರ್ಷಗಳಿಂದ ನನಗೆ ಮೊದಲನೇ ಹಿಟ್ಟು ನನಗೆ ರಾಜಾಹುಲಿ ನನ್ನ ಕರಿಯರ್ ಆರಂಭ ಆಗಿದ್ದರಿಂದ ಅಲ್ಲಿಂದ ಇಲ್ಲಿ ತನಕ ಲವ್ಲಿ ತನಕ ನನ್ನ ಜೊತೆಗಿದ್ದಾರೆ ಅನ್ನೋದೇ ನನಗೆ ಖುಷಿ. ಆ್ಯಂಡ್ ಅವ್ರನ್ನ ಖುಷಿಪಡಿಸೋದು ನನ್ನ ಕೆಲಸ.